ಇದೇ ಮೇ 9ರಂದು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನು ಮಾಡ್ತಾ ಇದ್ದಾರೆ. ಧೂರಿ ವೇದಿಕೆಯಲ್ಲಿ ಯಡಿಯೂರಪ್ಪನವರಿಗೆ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಸಾಕಷ್ಟು ಹಿರಿಯ ಶಾಸಕರು, ಅದೇ ರೀತಿಯಾಗಿ ಕಾರ್ಯಕರ್ತರು ಎಲ್ಲರೂ ಸಹ ಸಾಕಷ್ಟು ಉತ್ಸಾಹದಿಂದ ಇದ್ದಾರೆ. ಅದೇ ರೀತಿಯಾಗಿ ಯಡಿಯೂರಪ್ಪನವರ ಜೊತೆ ಯಡಿಯೂರಪ್ಪನವರನ್ನ ಮೊದಲಿಂದ ನೋಡಿರೋರು, ಜೊತೆಗೆ ಯಡಿಯೂರಪ್ಪನವರು ನಡೆದು ಬಂದ ಹಾದಿಯನ್ನ ಸಹ ಕಣ್ಣಾರೆ ಕಂಡಿರುವಂತಹ ನಮ್ಮ ಕಾಪು ಶಾಸಕರಾದಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನು ಸಾಕಷ್ಟು ಉತ್ಸಾಹದಿಂದ ತಾವೆಲ್ಲರೂ ಮಾಡ್ತಾ ಇದ್ದೀರಿ. ಕ್ಷೇತ್ರದಲ್ಲೂ ಸಹ ಯಡಿಯೂರಪ್ಪನವರಿಗೆ ಯಾವ ರೀತಿಯಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಸಹ ನಡೆಸ್ತಾ ಇದ್ದೀರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಖಂಡಿತ ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಆಗಬೇಕು ಅಂತೇಳಿ ನಮ್ಮೆಲ್ಲ ಆಶಯ ಇದೆ. ಹೇಳ್ತಾರೆ, ಗೆಲುವಿಗೆ ಹಲವು ತಂದೆ ಸೋಲು ಅನಾಥ ಅಂತೇಳಿ. ಪಕ್ಷ ಆ ಕಾಲಘಟ್ಟದಲ್ಲಿ ಕೇವಲ ಇಬ್ಬರು ಶಾಸಕರಿರುವಾಗ ಕೂಡ ಅವರು ಹೋರಾಟದ ಬದುಕನ್ನು ರೂಪಿಸ್ಕೊಂಡಂಥವ್ರು, ರೈತರ ಪರವಾಗಿ ಧ್ವನಿ ಎತ್ತಂಥವ್ರು, ದೀನರ ದಲಿತರ ಪರವಾಗಿ ಧ್ವನಿ ಎತ್ತಂಥವ್ರು, ಪಕ್ಷ ಸಂಘಟನೆಗೋಸ್ಕರ ಶಿಕಾರಿಪುರದಿಂದ ಬೆಂಗಳೂರಿನ ರಾಜಧಾನಿಗೆ ಪಾದಯಾತ್ರೆ ಮಾಡಿದಂಥ ಪುಣ್ಯಾತ್ಮ, ಸೈಕಲ್ ಯಾತ್ರೆಯನ್ನು ಮಾಡಿದಂಥ ಪುಣ್ಯಾತ್ಮ, ತನ್ನ ಬದುಕಿನ ಬಹುಪಾಲು ಭಾಗವನ್ನು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಹಾಗಾಗಿ ಅಂಥವರ ಸ್ಮರಣೆ ಆಗಬೇಕು. ರಾಜಕೀಯ ಬದುಕಿನ 50 ವರ್ಷಗಳ ಸಾರ್ಥಕ ಹೆಜ್ಜೆ ಅಂತೇಳಿ ನಾವೇನು ಭಾವಿಸ್ತೇವೆ. ಆ ನಿಟ್ಟಿನಲ್ಲಿ ಅವರನ್ನು ನೆನೆಸಬೇಕಾಗ್ತದೆ. ಒಂದು ಕಾಲದಲ್ಲಿ ಹೇಳ್ತಿದ್ರು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ. ಅಂದರೆ ಏಕಾಂಗಿ ಹೋರಾಟ ಮಾಡಿ, ವೀರ ಅಭಿಮನ್ಯುನ ಹಾಗೆ ಏಕಾಂಗಿ ಹೋರಾಟ ಮಾಡಿ ನೋಡಿ. ಆ ಕಾಲದಲ್ಲಿ ಇಬ್ಬರು ಗೆಲ್ತಾರೆ. ಅದರಲ್ಲಿ ಮತ್ತೆ ವಸಂತ ಬಂಗೇರವರು ಮತ್ತು ಕಾಂಗ್ರೆಸ್ ಪಕ್ಷ ಸೇರ್ತಾರೆ. ಹಾಗಾಗಿ ಏಕಾಂಗಿಯಾಗಿ ಪಕ್ಷವನ್ನು ಕಟ್ತಾರೆ. ಅಂದರೆ ಆತ್ಮವಿಶ್ವಾಸ ಕಳ್ಕೊಳ್ಳಿಲ್ಲ. ಹಾಗಾಗಿ ಅವರ ಹೋರಾಟದ ಬದುಕು ಹೇಳ್ತಾರಲ್ಲ, ಈ ಬದುಕು ನಮ್ಮನ್ನು ಅವಮಾನಿಸ್ತದೆ, ಈ ಬದುಕು ನಮ್ಮನ್ನು ಅನುಮಾನಿಸ್ತದೆ, ಕೊನೆಗೆ ಈ ಬದುಕು ನಮ್ಮನ್ನು ಸನ್ಮಾನಿಸ್ತದೆ. ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಪಟ್ಟಂಥ ಪಾಡು, ಪಟ್ಟಂಥ ಕಷ್ಟ, ಅದೆಲ್ಲ ನಮ್ಮಂಥ ನಾವೆಲ್ಲ ಫಸ್ಟ್ ಟೈಮ್ MLA ಆಗಿರ್ತಕ್ಕಂಥವ್ರು. ಹಾಗಾಗಿ ನಮಗೆ ದೊಡ್ಡ ಪಾಠ ಅಂತ ಭಾವಿಸ್ತೇನೆ. ಹಾಗಾಗಿ ಇಲ್ಲಿ ಕೇವಲ ಸನ್ಮಾನ ಮಾತ್ರ ಅಲ್ಲ, ಇಲ್ಲಿ ಅವಮಾನ ಸಿಗ್ತದೆ. ಅವ್ರು ಹೇಳಿರ್ತಕ್ಕಂಥ ಮಾತು, ನಾನು ಶಾಸಕನಾದಾಗ ಕೇವಲ ಇಲ್ಲಿ ಜೈಕಾರ ಮಾತ್ರ ಅಲ್ಲ, ಧಿಕ್ಕಾರ ಕೂಡ ಜನಕ್ಕೆ ಹೋಗ್ತಾರೆ, ಅದನ್ನು ಕೇಳಿಸ್ಕೊಳ್ಳೋ ಸಹನೆ ನಿಮಗಿರಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ. ಮತ್ತು ಕಾಯ ವಾಚ ಮನಸ್ಸು, ನೀವು ಒಂದು ತಾಯಿ ಸ್ಥಾನದಲ್ಲಿ ನಿಂತು ಕ್ಷೇತ್ರವನ್ನು ಪರಿಪಾಲನೆ ಮಾಡಬೇಕು. ನಾನು ಮೊದಲು ಶಾಸಕನಾಗಿ ಹೋದಾಗ ಅವರು ಆಶೀರ್ವಾದ ತೊಗೊಳ್ಳೋಣ ಅಂತ ಮನೆಗೆ ಹೋಗಿದ್ದೆ. ಆಗ ಅವರು ಹೇಳಿರ್ತಕ್ಕಂಥ ಮಾತು, ನನ್ನ ಮುಂದಿನ ನಡೆ ಹೇಗಿರಬೇಕು ಅಂದರೆ, ಒಂದು ತಾಯಿ ಸ್ಥಾನದಲ್ಲಿ ನಿಂತು ನೀವು ಇದು ಮಾಡಬೇಕು. ನಿಮಗೆ ಅಲ್ಲಿ ಪಕ್ಷ ಬರಬಾರ್ದು, ಜಾತಿ ಬರಬಾರ್ದು, ಧರ್ಮ ಬರಬಾರ್ದು. ತಾಯಿ ಹೇಗೆ ತಮ್ಮ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ತಾರೋ ಅದೇ ರೀತಿ ನೀವು ಕೂಡ ಈ ಕ್ಷೇತ್ರ ಜನರನ್ನು ಪಾಲನೆ ಪೋಷಣೆ ಮಾಡಬೇಕು. ಯಾವುದೇ ಪೂರ್ವಗ್ರಹದಿಂದ ನೀವು ಇನ್ಮೇಲೆ ದೂರ ಇರಬೇಕು ಎನ್ನುವಂಥ ಕಿವಿಮಾತು, ನಾನೊಂದು ತಪಸ್ಸು ಅಂತೇಳಿ ನನ್ನ ಎದೆಯಲ್ಲಿ ನಾನು ಇವತ್ತಿಗೆ ಇಟ್ಕೊಂಡಿದ್ದೇನೆ. ಸರ್, ಅದೇ ರೀತಿಯಾಗಿ ನೀವು BJPಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕಂದ್ರೆ ಸಾಕಷ್ಟು ಜನರಿಗೆ, ಸಾಕಷ್ಟು ಕಾರ್ಯಕರ್ತರಿಗೆ BJPಗೆ ಬರೋಕ್ಕೂ ಮೊದಲು ಯಡಿಯೂರಪ್ಪನವರು ಸಾಕಷ್ಟು ಸ್ಫೂರ್ತಿ ಇರ್ತಾರೆ. ಇದೇ ಕಾರಣಕ್ಕೆ BJPಗೆ ಬರ್ತಿರ್ತಾರೆ. ಸೊ ಹೀಗಾಗಿ ನಿಮಗೂ ಸಹ ಯಡಿಯೂರಪ್ಪನವರ ಸ್ಫೂರ್ತಿನ ಯಾವ ರೀತಿ? ನೋಡಿ, ನನಗೆ ಖಂಡಿತ ನನಗೆ ಕರೆದು ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ವಿಶ್ವಾಸ ತುಂಬಿದಂಥವ್ರು ಯಡಿಯೂರಪ್ಪನವರು. ಅನಂತರದಲ್ಲಿ ನನಗೆ ನರೇಂದ್ರ ಮೋದಿಯವರ ನಾಯಕತ್ವ, ನಾನು 2015ರಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಮೆಚ್ಚಿ ನಾನು ಬಂದಿರತಕ್ಕಂಥದ್ದು. ಈ ಮನುಷ್ಯನಿಂದ ಏನಾದರೂ ಆಗ್ತದೆ, ಈ ದೇಶ ಉಳಿಬೇಕಾದ್ರೆ ಇಂಥವ್ರ ಕೈಗೆ ನಾಯಕತ್ವ ಬರಬೇಕು. ಹಾಗಾಗಿ ನಾವು ಏನಾದರೂ ಶಾಸಕ ಆಗಬೇಕಂತಲ್ಲ, ಏನಾದರೂ ಅಳಿಲು ಸೇವೆ ಮಾಡಬೇಕು ಈ ಪಕ್ಷಕ್ಕೆ ಅಂತೇಳಿ ಬಂದಿರತಕ್ಕಂಥ, ಯಾವುದೇ ಸ್ವಾರ್ಥ ಇನ್ನೊಂದು ನನ್ನದು ಇರಲಿಲ್ಲ. ಮತ್ತು ಒಂದು ಕೆಲಸ ಮಾಡ್ತಾ ಹೋದೆ. ಪಕ್ಷ ನಮ್ಮ BL ಸಂತೋಷ್ ಜಿಯವರಿದ್ದಾರೆ, ಯಡಿಯೂರಪ್ಪಜಿ ಇದ್ದಾರೆ, ಇಂಥ ಹಿರಿಯರೆಲ್ಲ ಕರೆದು ನಮಗೆ ಧೈರ್ಯ ಹೇಳಿ ಟಿಕೆಟ್ ಕೊಟ್ಟು ನನ್ನನ್ನು ಗೆಲ್ಲಿಸುವಲ್ಲಿಯವರಿಗೆ ಕೂಡ ಎಲ್ಲರೂ ಶ್ರಮಿಸಿದ್ದಾರೆ. ಸರ್, ಅದೇ ರೀತಿಯಾಗಿ ಯಡಿಯೂರಪ್ಪನವರು CM ಆಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆಗಳು ಯಾವ ರೀತಿಯಾಗಿತ್ತು? ಅನುದಾನಗಳಾಗಿರ್ಬೋದು. ನೋಡಿ, ತುಂಬ ಬೇಸರ ವಿಚಾರ ಅಂತ ಹೇಳಿದರೆ, ಲಾಲಾಜಿ ಮೆಂಡನವರು ಆವಾಗ ಶಾಸಕರಾಗಿದ್ದರು. ಸುಮಾರು 2,500 ಕೋಟಿ ಅನುದಾನವನ್ನು ಅವ್ರು ಕೊಟ್ಟಿದ್ದರು. ನಾನು ನನ್ನ ಚುನಾವಣೆ ಪ್ರಚಾರದಲ್ಲಿ ಹೇಳ್ತಿದ್ದೆ, ಒಂದು ನಮ್ಮ ಒಳ್ಳೆಯ ಧರ್ಮ ಗೆಲ್ಲಬೇಕು. ಅನಂತರದಲ್ಲಿ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ, ಅಂದರೆ ಲಾಲಾಜಿ ಮೆಂಡನವರ ಮೂಲಕ ಯಡಿಯೂರಪ್ಪವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಗೆಲ್ಲಬೇಕು. ಮತ್ತೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಘನತೆ, ಗೌರವ, ಘನಸ್ಥಿಕೆ ಅಂತಂದು ಕೊಟ್ಟಂಥ ನರೇಂದ್ರ ಮೋದಿಯವರ ನಾಯಕತ್ವ ಗೆಲ್ಲಬೇಕು ಅಂತೇಳಿ ನಾನು ಎಲ್ಲ ಜನರಿಗೆ ಹೋಗಿ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ದೆ. ಹಾಗಾಗಿ ನೋಡಿ, ನೌ ಆರ್ ನೆವರ್. ಈ ದೇಶ ಇವತ್ತು, ನಿನ್ನೆ ವೆಸ್ಟ್ ಬೆಂಗಾಲಲ್ಲಿ ಕೂಡ ನಾವು ಗೆದ್ದಿದ್ವಿ ಅಂತ ಹೇಳಿದರೆ, ಇಲ್ಲಾಂದರೆ ದೇಶ ಎಲ್ಲಿ ಹೋಗ್ತಿತ್ತು. ಹಾಗಾಗಿ ತುಂಬ ಇಲ್ಲಿಯ ಪ್ರಜ್ಞಾವಂತ ಮತದಾರರು, ವೆಸ್ಟ್ ಬೆಂಗಾಲ್ ಅಂತ ಊರಲ್ಲಿ ಕೂಡ ಪ್ರಜ್ಞಾವಂತ ಮತದಾರರು ಅಷ್ಟು ಬಹುಮತವನ್ನು ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ವ್ಯವಸ್ಥೆ, ನಮ್ಮ ಪ್ರಧಾನಿಯವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಅದಕ್ಕೆ
ಪೂರಕವಾಗಿ ನೋಡಿ, ಇವರು ಯಡಿಯೂರಪ್ಪ ಅವರು ನರೇಂದ್ರ ಮೋದಿಯವರ ಸಮಕಾಲೀನರು, ಆ ಕಾಲದಲ್ಲಿ ಒಟ್ಟಿಗೆ ಬೆಳೆದಂಥವ್ರು ಅವರು. ಹಾಗಾಗಿ ಖಂಡಿತ ನಮ್ಮೆಲ್ಲ ಬದ್ಧತೆ ಇದೆ, ನಾವಲ್ಲಿ ಹೋಗಬೇಕು, ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಹಾಗೇ ನಾನು ನಮ್ಮ ಕಾರ್ಯಕರ್ತರು ಹೇಳ್ತಿದ್ದೆ, ಮನೆಯಲ್ಲಿ ಕೂಡ ಒಂದು ದೀಪ ಹಚ್ಚಿ ನಾಳಿನ ಕಾರ್ಯಕ್ರಮ ಒಳ್ಳೆಯದಾಗಲಿ ಅನ್ನೋಂಥ ಮಾತನ್ನು ನಾವು ಕೂಡ ಒಂದು 1000 ಜನ ಕಾರ್ಯಕರ್ತರು ಕಾಪಿಂದ ಹೊರಟಿದ್ದೀವಿ. ಸಾಯಂಕಾಲ ಅಲ್ಲಿ ಹೊರಟು ನಾವು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಮತ್ತು ನಾಳೆ 9ನೇ ತಾರೀಕು ಬೆಳಿಗ್ಗೆ ನಾವು ಚಿತ್ತೂರಿಗೆ ತಲುಪೋರಿದ್ದೀವಿ. ಸರ್, ಅದೇ ರೀತಿಯಾಗಿ ನೀವು ಹೇಳಿದ್ರಿ, ಇನ್ನು ಯಡಿಯೂರಪ್ಪನವರ ಸಂಘಟನೆ ಆಗಿರ್ಬೋದು, ಸೈಕಲ್ ತುಳಿದು ಪಕ್ಷವನ್ನು ಕಟ್ಟಿರುವಂಥವ್ರು ಅನಂತಕುಮಾರ್ ಹೆಗಡೆ ಅವ್ರ ಜೊತೆಗೆ. ಸೊ ಹೀಗಾಗಿ ಅವರ ಸಂಘಟನೆ ಈಗ ಅವರು ಅಂದರೆ ಈ ವಯಸ್ಸಿನಲ್ಲೂ ಸಹ ಪಕ್ಷದ ಕಡೆ ಕೊಡ್ತಾ ಇರುವಂತಹ ಗಮನ, ಇದೆಲ್ಲದ್ರ ಬಗ್ಗೆ ನೀವು ಹೇಳೋದಾದ್ರೆ? ನೋಡಿ, ಅನಂತಕುಮಾರ್ ಅವ್ರನ್ನ ಕೂಡ ನೆನೆಸ್ಬೇಕು ನಾವು. ಹಾಗೆ ಹೇಳ್ತಾರೆ, ಜನ್ಮವಿತ್ತವರಾರು ಅನ್ನವಿತ್ತವರಾರು, ಅರಿವ ನಿನಗುಣಿಸಿ ನಿನ್ನ ಸಾಕಿ ಸಲಹಿದವರಾರು, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿಸಿದವರಾರು, ನೀನು ಋಣದ ಸರಮಾಲೆ ತಿಳಿದು ನೋಡ ಅನ್ನೋ ಮಾತನ್ನು ಹೇಳ್ತಾರೆ. ಪಕ್ಷ ಬೆಳಿಬೇಕಾದ್ರೆ ಎಲ್ಲರೂ ಅದಕ್ಕೆ ಅವರವ್ರಿಗೆ ಹುಡುಗಿ ಕೊಡಬೇಕಾಗ್ತದೆ. ಇವತ್ತಿಗೆ ಕೂಡ ಅವರ ಮಗ ವಿಜೇಂದ್ರ ಅವರು ಇರ್ಬೋದು, ನಮ್ಮ ಅಪೋಸಿಷನ್ ಲೀಡರ್ ಆಗಿರ್ತಕ್ಕಂಥ ಅಶೋಕ್ ಅವರು ಇರ್ಬೋದು, ಹೀಗೆ ನಮ್ಮ ಎಲ್ಲ ನಾಯಕರು ಕೂಡ ಪಕ್ಷವನ್ನು ಸದೃಢವಾಗಿ ಕಟ್ತಕ್ಕಂಥದ್ದು. ನಾಯಕತ್ವ ಅಂತ ಹೇಳಿದ್ರೆ 24 ಗಂಟೆ ಒತ್ತಡ ಇದ್ದೇ ಇರ್ತದೆ. ಎಲ್ಲ ಸವಾಲನ್ನು ಮೆಟ್ಟಿ ಪಕ್ಷ ಕಟ್ತಕ್ಕಂಥ, ಅದು ಸರ್ಕಾರ ಇಲ್ಲ ಅಂತ ಹೇಳಿದರೆ ಪಕ್ಷ ನಡೆಸೋದು ಎಷ್ಟು ಕಷ್ಟ ಅಂತೇಳಿ ನಮಗೆಲ್ಲರಿಗೂ ಅನುಭವ ಈಗ ಬರ್ತಾಯಿದೆ. ಒಂದೇ ₹1 ಅನುದಾನ ಕೊಡ್ತಾ ಇಲ್ಲ. ನಾವೆಲ್ಲ ತುಂಬ ಆಸೆ ಇಟ್ಟು ಏನಾದರೂ ಮಾಡಬೇಕು ಅಂತೇಳಿ ಬಂದಾಗ ರಸ್ತೆ ಗುಂಡಿ ಮುಚ್ಚಲಿ ಕೂಡ ಇಲ್ಲಿ ಅನುದಾನ ಸಿಗ್ತಾ ಇಲ್ಲ. ಭಾಳ ಬೇಸರದ ವಿಚಾರ ಎಲ್ಲ. ನನಗೆ ಗೊತ್ತಿರಲಿಲ್ಲ ಇಷ್ಟು ಕಷ್ಟ ಇರ್ತದೆ, ಇಷ್ಟು ಸರ್ಕಾರ ಇಲ್ಲ ಅಂದರೆ ಇಷ್ಟು ಸಂಕಟ ಇರ್ತದೆ ಅಂತೇಳಿ ಈಗ ನಮ್ಮ ಅನುಭವಕ್ಕೆ ಬರ್ತಾಯಿದೆ. ಖಂಡಿತ ಯಡಿಯೂರಪ್ಪನವರ ಸಂಘಟನೆ, ಅವರ ಮಾರ್ಗದರ್ಶನ ಇನ್ನೂ ಬೇಕಾಗ್ತದೆ. ಶತಂ ಜೀವ ಶರದೋ ವರದಮಾನ ಎನ್ನುವ ರೀತಿಯಲ್ಲಿ ಒಂದು ಆರೋಗ್ಯಪೂರ್ಣವಾದಂಥ ಬದುಕನ್ನು ಭಗವಂತ ಇನ್ನೂ ಅವ್ರಿಗೆ ಕೊಡಬೇಕು. ನಮ್ಮ ನಡುವೆ ಅವರು ಇರಬೇಕು. ಅವರ ನಾಯಕತ್ವ, ಅವರ ಮಾತುಗಳು ಮತ್ತು ಅವರ ದಿಟ್ಟ ಹೋರಾಟದ ನೆನಪು ಮಾಡಿಕೊಂಡೇ ನಾವು ಮುಂದೆ ಪಕ್ಷ ಬೆಳೀಲಿ, ಪಕ್ಷ 2028ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿ ಅನ್ನೋಂಥ ಹಾರೈಕೆ ಮಾತನ್ನು ನಾನು ಆಡ್ತೇನೆ. ಸರ್, ಅದೇ ರೀತಿಯಾಗಿ ಈ ಒಂದು ಅಭಿಮಾನೋತ್ಸವದ ಬಗ್ಗೆ ಯಡಿಯೂರಪ್ಪನವರ ಮುಂದೆ ವಿಚಾರವನ್ನು ತಂದಿಟ್ಟಾಗ ಯಡಿಯೂರಪ್ಪನವರು ವಿರೋಧ ಮಾಡಿದರು, ಬೇಡ ಅನ್ನುವಂಥದ್ದು. ಕಾರ್ಯಕರ್ತರಿಗೋಸ್ಕರ, ಪಕ್ಷಕ್ಕೋಸ್ಕರ ಅಂದಾಗ ಒಪ್ಕೊಂಡ್ರು ಅನ್ನುವಂಥ ಮಾತು ಸಹ. ಸೊ ಹೀಗಾಗಿ ಈ ಒಂದು ಅಭಿಮಾನೋತ್ಸವದ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ಯಡಿಯೂರಪ್ಪಲ್ಲ, ಯಾರ್ಯಾರು ಪಕ್ಷಕ್ಕೆ ದುಡಿದಾರೋ ಅವರ ಅನುಭವ ಈ ಸಮಾಜಕ್ಕೆ, ಈ ಪಕ್ಷಕ್ಕೆ ಸಿಗಬೇಕು. ಮತ್ತು ಇದೆಲ್ಲವೂ ಕೂಡ ಪಕ್ಷ ಸಂಘಟನೆ ಪೂರಕ ಆಗ್ತದೆ. ಇದು ವ್ಯಕ್ತಿ ಪೂಜೆ ಅಲ್ಲ, ವ್ಯಕ್ತಿತ್ವದ ಪೂಜೆ ಪಕ್ಷ. ಹಾಗಾಗಿ ಇದು ಸಂಘಟನೆ ಪೂರಕ ಆಗೋದಾದರೆ ಖಂಡಿತ ಇದೆಲ್ಲ ಅರ್ಥಪೂರ್ಣ ಅಂತ ಭಾವಿಸ್ತೇನೆ. ನೋಡಿ, ಒಂದಿಷ್ಟು ಮಠಾಧೀಶರು ಬರ್ತಾರೆ, ನಮ್ಮ ಎಲ್ಲ ನಾಯಕರು ಬರ್ತಾರೆ. ಇಲ್ಲೆಲ್ಲ ಯಾವುದು ಭೇದ ಇಲ್ಲ. ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ರಾಷ್ಟ್ರ ಮುಖ್ಯ ಅಂತಲೇ ಅದು ಉಸಿರಾಗಿ ಇಟ್ಕೊಂಡೆ ಪಕ್ಷ ಕಟ್ಟಿರ್ತಕ್ಕಂಥ ನಮ್ಮ ಹಿರಿಯರು. ಇಲ್ಲಿ ಯಾವುದು ವ್ಯಕ್ತಿ ಪೂಜೆ ಇಲ್ಲ ಇಲ್ಲಿ. ಆದರೆ ವ್ಯಕ್ತಿತ್ವದ ಪೂಜೆ ಖಂಡಿತ ಆಗಬೇಕು. ಯಾರು ಒಳ್ಳೆ ಕೆಲಸ ಮಾಡಿದಾರೋ ವ್ಯಕ್ತಿತ್ವ ಪೂಜೆ ಆಗಬೇಕು. ಏನು ನೋಡಿ, ಯಾರು ಸಂಘಟನೆಯ ಹಿರಿಯರು ಬಂದರೆ ನಾವು ಎದ್ದು ನಿಲ್ತೀವಿ ಅಂದರೆ ಅವರು ಎಲ್ಲವನ್ನ ಈ ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡಂಥವ್ರು. ಹಾಗಾದ್ರೆ ವ್ಯಕ್ತಿ ಪೂಜೆ ಆಗೋದಿಲ್ಲ, ವ್ಯಕ್ತಿತ್ವದ ಪೂಜೆನೇ ಆಗ್ತದೆ. ಸರ್, ಅದೇ ರೀತಿಯಾಗಿ ನೀವು ಕಂಡಂತೆ ಯಡಿಯೂರಪ್ಪನವರು ಹೇಗೆ, ಯಾವ ರೀತಿಯಾಗಿ ಇರ್ತಾರೆ, ಸಲಹೆಗಳನ್ನು ಸ್ವೀಕರಿಸ್ತಾರಾ, ನಿಮ್ಗೆ ಯಾವ ರೀತಿಯಾದಂತಹ ಸಲಹೆಗಳನ್ನ ಕೊಡ್ತಾ ಇದ್ರು? ನೋಡಿ, ಅವರು ಒಂಥರ ನೋಡುವಾಗ ಗಂಭೀರವಾಗಿ ಕಾಣ್ತಾರೆ, ಹತ್ತಿರ ಹೋದಾಗ ಮಗುವಿನ ಮನಸ್ಸು. ಯಾವತ್ತು ಯಾರಿಗೆ ಕೆಟ್ಟದ್ದು ಬಯಸಿದವರು ಮನುಷ್ಯ ಅಲ್ಲ. ಆದರೆ ನೋಡಿ, ಅವರು ಅವಾಗ ಎಲ್ಲ ಹೇಳ್ತಿದ್ರು, MLAಗಳೆಲ್ಲ, ಶಾಸಕರೆಲ್ಲ ಹೇಳ್ತಾಯಿದ್ರು, ಹೋದರೆ ಇಲ್ಲ ಅನ್ನೋ ಮಾತೇ ಅವ್ರಲ್ಲಿ ಇರಲಿಲ್ಲ. ಒಬ್ಬ ಮುಖ್ಯಮಂತ್ರಿ ಒತ್ತಡ ಇರ್ತದೆ, ಫೈನಾನ್ಷಿಯಲ್ ಕಮಿಟ್ಮೆಂಟು, ಆ ಒತ್ತಡ ಎಲ್ಲ ಇರ್ತದೆ. ಆದರೆ ಯಾವತ್ತೂ ಅವ್ರ ಬಾಯಿಲ್ಲ ನನಗಿಲ್ಲ ಅಂತೇಳಿ ಅವ್ರ ಬಾಯಲ್ಲಿ ಯಾವತ್ತೂ ಬರಲಿಲ್ಲ. ಹೌದು, ಇದೆಲ್ಲ ನಾವೆಲ್ಲ ನೆನೆಸ್ತಕ್ಕಂಥ ವಿಚಾರಗಳಿವೆಲ್ಲ. ಇಲ್ಲ, ಚೆನ್ನಾಗಿದ್ದಾರೆ. ಎಲ್ಲರೂ ನಮ್ಮ ಜೊತೆ ಎಲ್ಲರೂ ಚೆನ್ನಾಗಿದ್ದಾರೆ. ನಾವು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿರ್ತಾರಲ್ವ, ಎಲ್ಲರೂ ಚೆನ್ನಾಗಿದ್ದಾರೆ. ಸರ್, ಮುಂದಿನ ದಿನಗಳಲ್ಲಿ, ಯಾಕಂದರೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ, ಎಲ್ರಿಗೂ ಸಹ ಸ್ಫೂರ್ತಿ. ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನವರು ಇಲ್ಲದಂತಹ BJPಯನ್ನು ಯಾವ ರೀತಿಯಾಗಿ ಊಹೆ ಮಾಡ್ಕೊಳ್ಬೋದು? ಅದೇ ರೀತಿಯಾಗಿ ಯಡಿಯೂರಪ್ಪನವರು ಅಂಥ ನಾಯಕರನ್ನು ಬೆಳೆಸಿದ್ದಾರಾ ಅನ್ನುವಂಥದ್ದು? ಇಲ್ಲ, ಖಂಡಿತ ಬೆಳೆಸಿದ್ದಾರೆ. ಈಗ ನೋಡಿ, ಈ ಸರ್ಕಾರ ಬರೋಷ್ಟು ಮಟ್ಟಿಗೆ ಪಕ್ಷ ಬೆಳೆದಿದೆ ಅಂತ ಹೇಳಿದ್ರೆ ಅದರಿಂದ ತುಂಬ ಜನ ನಮ್ಮ ಹಿರಿಯರು ಇವತ್ತು ಎಲ್ಲ ಏನು ನಮ್ಮಲ್ಲಿ ಹಿರಿಯರಿದ್ದಾರೆ. ಒಂದಷ್ಟು ಜನ ಪ್ರಾಜ್ಞರು ಸೇರಿ ಪಕ್ಷ ಕಟ್ಟಿರ್ತಕ್ಕಂಥ ನಮ್ಮಲ್ಲಿ ನಾವು ಕರಮಳ್ಳಿ ಸಂಜು ಶೆಟ್ಟರನ್ನ, ಡಾಕ್ಟರ್ VS ಅವರು ನಾವು ಆ ಭಾಗದಲ್ಲಿ ನೆನೆಸ್ತೀವಿ. ಹಾಗೆ ಇಲ್ಲಿ ಮೇಲಿನ ಭಾಗದಲ್ಲಿ ಇನ್ನಷ್ಟು ಹಿರಿಯರು, ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಅಥವಾ ನಮ್ಮಲ್ಲಿ ಎಲ್ಲ ಹಿರಿಯ ನಾಯಕರು ಇದ್ದಾರೆ. ಅವರೆಲ್ಲ ಸೇರಿ ಪಕ್ಷ ಕಟ್ಟಿರ್ತಕ್ಕಂಥವ್ರು ಈ ಉತ್ತರ ಕರ್ನಾಟಕ ಭಾಗದಲ್ಲಿ. ಆಮೇಲೆ KS ಈಶ್ವರಪ್ಪನವರು ಒಂದು ಕಾಲದಲ್ಲಿ ರಾಜ್ಯ ತುಂಬ ಹೋರಾಟ ಮಾಡಿದಂಥವ್ರು. ಹೀಗೆ ಎಲ್ಲರನ್ನು ನಿಲ್ಲಿಸ್ಬೇಕಲ್ಲ, ಎಲ್ಲರೂ ಸೇರಿದಾಗ ಒಂದು ಪಕ್ಷ ಆಗ್ತದೆ, ಎಲ್ಲರೂ ಸೇರಿದಾಗ ಒಬ್ಬ ಶಾಸಕ ಆಗ್ತಾರೆ.
ಹಾಗಾಗಿ ಖಂಡಿತ ಎಲ್ಲ ಪ್ರಾಜ್ಞರನ್ನು ಮತ್ತು ಅವ್ರು ಹೇಳ್ತಾರೆ, ನಾನು 28ಕ್ಕೆ ಪಕ್ಷವನ್ನು ಅಧಿಕಾರಕ್ಕೆ ತಂದೆ ನಾನು ಮನೆಗೆ ಹೋಗ್ತೇನೆ ಅನ್ನೋ ಮಾತು ಹೇಳಿದಾಗ ನಮ್ಮಂಥವ್ರಿಗೆ ಕೂಡ ಒಂದಷ್ಟು ನಮ್ಮಲ್ಲಿ ಆ ಒಂದು ಉತ್ಸಾಹ ನಮ್ಮಲ್ಲಿ ಮೂಡ್ತದೆ. ಈ ವಯಸ್ಸಲ್ಲಿ ಅವ್ರು ಮಾಡ್ತಾರೆ ಅಂದ್ರೆ ನಮಗೆ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮಲ್ಲಿ ವಿಶ್ವಾಸ ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ರಾಜಕಾರಣ ಅಂದರೆ ಹಾಗೆ, ನಾಯಕತ್ವದ ಹಾಗೆ ಎಲ್ಲರಲ್ಲಿ ವಿಶ್ವಾಸ ತುಂಬತಕ್ಕಂಥದ್ದು, ಆ ಕಿಚ್ಚನ್ನು ತುಂಬತಕ್ಕಂಥದ್ದು ಮತ್ತು ಹೋರಾಟದ ಕೆಚ್ಚನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಹಿರಿಯರು ಮಾಡಿದಾಗ ಅವ್ರ ಹಿಂದೆ ಒಂದಷ್ಟು ನಮ್ಮ ಕಾರ್ಯಕರ್ತ ಪಡೆ, ಭಾಳ ದೊಡ್ಡ ಪಡೆ ಇದೆಯಲ್ಲ, ಅವ್ರು ಕಟ್ಟಿರ್ತಕ್ಕಂಥ ಪಡೆ, ಒಂದು ಸುಸಂಸ್ಕೃತ ಅಂತ ಇದೆ, ದೇವದುರ್ಲಭ ಕಾರ್ಯಕರ್ತರು ಅಂತೇಳಿ. ಇವಾಗ ನಾನು ಶಾಸಕ ಆಗಿರಬೇಕಾದ್ರೆ ನಾನು ನಿಮಿತ್ತ ಮಾತ್ರ, ನನ್ನ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ನಮ್ಮ ದೇವದುರ್ಲಭ ಕಾರ್ಯಕರ್ತರು, ಯಾವ ರಾತ್ರಿ ಅಪರಾತ್ರಿಲಿ ಕರೆದ್ರು ಕೂಡ ಎದ್ದು ಬರುವಂಥ ಕಾರ್ಯಕರ್ತರು. ಹಾಗಾಗಿ ಇದು ನಾವು ನಿಮಿತ್ತ ಮಾತ್ರ, ನಮ್ಮ ಹಿಂದೆ ಇರ್ತಕ್ಕಂಥ ಕಾರ್ಯಕರ್ತರು ಇದಕ್ಕೆಲ್ಲ ಕಾರಣ ಅಂತ ಭಾವಿಸ್ತೇವೆ. ಇನ್ನು ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ದಿನಗಣನೆಗೆ ಸಹ ಶುರುವಾಗಿರುವಂಥದ್ದು. ಸೊ ಹೀಗಾಗಿ ಯಡಿಯೂರಪ್ಪನವರು ಯಾವ ರೀತಿಯಾಗಿ ಪಕ್ಷವನ್ನು ಕಟ್ಟಿದರು, ಯಾವ ರೀತಿಯಾಗಿ ಶಾಸಕರನ್ನು ನೋಡ್ತಾರೆ, ಯಾವ ರೀತಿಯಾಗಿ ಶಾಸಕರ ಜೊತೆ ಈ ಒಂದು ಪಕ್ಷದ ವಿಚಾರವಾಗಿ, ಪಕ್ಷದ ಸಂಘಟನೆ ವಿಚಾರವಾಗಿ, ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರೋದ್ರ ಬಗ್ಗೆ ಆಗಿರ್ಬೋದು, ಯಾವ ರೀತಿಯಾಗಿ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದನ್ನು ನಮ್ಮ ಕಾಪು ಶಾಸಕರಾದಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಕಮನ ಶಿವಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.